ಗಾಯ್ಸ್ ಈಗ ನಾವು ದೀಪ ಎಲ್ಲ ಇಟ್ಟು ನಮ್ಮ ಯೂಟ್ಯೂಬ್ ಅಲ್ಲಿ ನಾವೆಲ್ಲ ವಿಡಿಯೋ ಮಾಡ್ತೇವಲ್ಲ ಫ್ರೆಂಡ್ಸ್. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ. ಗಾರ್ನಿಯರ್ ಜಿಂಜರ್ ನೀನಿ ಇದನ್ನು ಮಾಡಿದ ಯಾರು ಗೊತ್ತುಂಟ ಗೈಸ್, ನಮ್ಮದು ಸಾರ್ ಇದ್ದಾರಲ್ಲ ರಚನ್ ಘೋಷಲ್ ಅವರು ಕಬಾಬ್ ಮಾಡಿದ್ರು. ಗೈಸ್ ನೋಡಿ ಇಲ್ಲಿ ನಮ್ಮ 2 kg ಕೋಳಿ, ಆದ್ರೆ ಒಬ್ಬನಿಗೆ 1 kg ಬೇಕು. ನಿಮ್ಗೆ ಎಷ್ಟು ಬೇಕು ಅಷ್ಟು ಖಾರ ಆಗುವಷ್ಟು ಹಾಕಿ ಗೈಸ್, ತುಂಬಾ ಹಾಕ್ಬೇಕು ನೀವು ಮಾಡುದಾದ್ರೆ. ಊರಾಗಲತ್ತೆ ನೀ ಕೊರಿಯಾಗೆ ಒರಿಯಾಗಿ ತಿನ್ಪಿನೇ ಅಲ್ಲಿ ಇದಾಗಿ ಹುಲ್ಲಪ್ಪ ನೋಡಿ ಎಷ್ಟು ಕೆಲಸ ಮಾಡ್ತಿದ್ದಾರೆ. ಹಲೋ ಗಾಯ್ಸ್, ವೆಲ್ಕಮ್ ಟು ದ ಚಾನಲ್ ರಚನ್ ಘೋಷಲ್ ಉಡುಪಿ. ನಾವು ಇಷ್ಟು ದಿನ ಹೊರಗೆಲ್ಲ ತಿರುಗ್ಲಿಕ್ಕೆಲ್ಲ ಹೋಗ್ತಿದ್ವಿ ಅಲ್ಲ, ಆದರೆ ಇವತ್ತು ತಿರುಗುವುದೆಲ್ಲ ಇಲ್ಲ ಗಾಯ್ಸ್. ಇವತ್ತು ನಾವು ಅಡಿಗೆ ಅಂತ ಒಂದು ಕಾರ್ಯಕ್ರಮ ಮಾಡ್ತಿದ್ದೇವೆ ಗಾಯ್ಸ್. ಈಗ ನಾವು ನಮ್ಮ ಅಡಿಗೆ ಕೋಣೆಗೆ ಹೋಗುವ ಗಾಯ್ಸ್. ನೋಡಿ ಇಲ್ಲಿ ನಾವೆಂತೆಲ್ಲ ಮಾಡಿದ್ದೇವೆ. ನಮ್ಮದೀಗ ಅಡಿಗೆ ಕೋಣೆ ಒಳಗೆ ಎಂತೆಲ್ಲ ಉಂಟು. ಈಗ ನಮ್ಗೀಗ ತುಂಬ ಐಟಮ್ ಎಲ್ಲ ಮಾಡ್ಲಿಕ್ಕೆ ಉಂಟು ಗಾಯ್ಸ್. ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಜನ ಬರ್ತಾ ಹೇಳಿದ್ದಾರೆ ಇವತ್ತು ಗಾಯ್ಸ್. ಇದು ನಾವು ಈಗ ಹೊಸತಾಗಿ ಮಾಡಿದ್ದು, ಮುಂಚೆ ಎಲ್ಲ ಅಡಿಗೆ ಮಾಡ್ತಿದ್ವಿ ಇದರಲ್ಲಿ. ಈ ಸಲ ಹೊಸತಾಗಿ ಮಾಡಿದ್ದು. ನಾವು ಎಲ್ಲ ಕೆಲಸ ಮಾಡೋಕ್ಕಿಂತ ಮುಂಚೆ ದೇವರನ್ನೊಂದು ನೆನೆಯುವುದುಂಟಲ್ಲ, ಹಾಗೆ ಈಗ ನಮ್ಮ ಫ್ರೆಂಡ್ಸ್ ಎಲ್ಲ ಒಟ್ಟಾಗಿ ನಾವೀಗ ದೀಪ ಹಚ್ಚಿ ತಂದು ಮಾಡ್ತೇವೆ ಗಾಯ್ಸ್. ಈಗ ನಾವು ದೀಪ ಎಲ್ಲ ಇಟ್ಟು ನಮ್ಮ ಯೂಟ್ಯೂಬ್ ಅಲ್ಲಿ ನಾವೆಲ್ಲ ವಿಡಿಯೋ ಮಾಡ್ತೇವಲ್ಲ ಫ್ರೆಂಡ್ಸ್, ಅವರೆಲ್ಲ ದೀಪ ಇಟ್ಟು ಈಗ ನಾವು ಇಲ್ಲಿ ದೀಪ ಇಡ್ತಿದ್ದೇವೆ. ಇವತ್ತು ನಾವು ಎಂತ ಅಡಿಗೆ ಮಾಡುದಂತ ಡಿಸ್ಕಸ್ ಮಾಡ್ತಿದ್ದೇವೆ ಗಾಯ್ಸ್. ಎಂತ ಮಾಡು ಏನೋ ಅಂತ ಬಿರಿಯಾನಿ ಚಿಕನ್ ತಂದಾಗಿದೆ, ಬಿರಿಯಾನಿ ಕಬಾಬ್ ಮಾಡುದು, ತಂದೂರಿ ಮಾಡುವ. ತಂದೂರಿ ಇಡೀ ಕೋಳಿ ತಂದದಲ್ಲ, ಚಿಕನ್ ಸುಕ್ಕ ಚಿಕನ್ ಸುಕ್ಕ ಮಾಡುವ. ರೊಟ್ಟಿ ಬೇಡ ಸುಕ್ಕಕ್ಕೆ ರೊಟ್ಟಿ ಬೇಡ. ಕಮ್ಮಿ ಆದ್ರೆ ಅವೇ ಈಸೇನ ಕೋಳಿ ಸುಕ್ಕ ಮಾಡುವ. ಮತ್ತೆ ಪರೋಟ ಮಾಡುದ ಈಗ ತರುವ ಮತ್ತೆ ಗಾಯ್ಸ್. ಈಗ ನಾವು ಫೈನಲಿ ಡಿಸ್ಕಸ್ ಎಲ್ಲ ಮಾಡಿ ಆಯ್ತು. ಎಲ್ಲ ಹೇಳ್ತಿದ್ದಾರೆ ಕೋಳಿ ಸುಕ್ಕ ಎಲ್ಲ ಮಾಡುವ ಅಂತ, ಕೋಳಿ ಸುಕ್ಕ ಪರೋಟ ಎಲ್ಲ ತರುವ ಅಂತ ಹೇಳಿದ್ರು ಗಾಯ್ಸ್. ಈಗ ಅದನ್ನ ರೆಡಿ ಮಾಡುವ ನಾವೀಗ. ಕೋಳಿ ಸುಕ್ಕಕ್ಕೆ ಎಂತೆಲ್ಲ ಬೇಕಂತ ಗಾಯ್ಸ್. ಈಗ ನಾವು ಹೋಗಿ ಪರೋಟ ತರ್ತೇವೆ. ಹೇಗಿದ್ರೆ ನಮಗೆ ಪರೋಟ ಮಾಡ್ಲಿಕ್ಕೆ ಬರುದಿಲ್ಲ, ಹಾಗೆ ಹೋಗಿ ಪರೋಟ ತರ್ತೇವೆ. ನಮ್ಮ ಫ್ರೆಂಡ್ ಹುಲ್ಲಪ್ಪ ಅಂತ ಅವನೊಟ್ಟಿಗೆ ಹೋಗಿ ತರ್ತೇವೆ. ಬನ್ನಿ ಹೋಗುವ. ಬರುದಿಲ್ಲ, ನೀವು ಹೋಗಿ ಬನ್ನಿ. ನೀವು ಬರುದಿಲ್ಲ ಗಾಯ್ಸ್. ಈಗ ನಮ್ಮ ಫ್ರೆಂಡ್ಸ್ ಎಲ್ಲ ಹೊರಗೆ ಹೋಗಿದ್ದಾರೆ, ಅದು ಐಟಮ್ ಎಲ್ಲ ಬೇಕಂತೆ ತುಂಬಾ. ಐಟಮ್ ಎಲ್ಲ ತರ್ಲಿಕ್ಕೆ ಹೋಗಿದ್ದಾರೆ ಲಿಸ್ಟ್ ಮಾಡಿ. ಈಗ ನಮ್ಮ ಹತ್ರ ಇಲ್ಲಿ ನೀರುಳ್ಳಿ ಶುಂಠಿ ಎಲ್ಲ ಉಂಟು ಗಾಯ್ಸ್. ಅದನ್ನೆಲ್ಲ ಈಗ ಕೊಚ್ಚಿ ಕ್ಲೀನ್ ಮಾಡ್ತೇವೆ, ಮತ್ತೆ ತೊಳೆದು ಇದು ಮಾಡ್ತೇವೆ. ಮತ್ತೆ ನಮಗೆ ಕೋಳಿ ಸುಕ್ಕ ಎಲ್ಲ ಮಾಡ್ಲಿಕ್ಕೆ ಗೊತ್ತಿಲ್ಲ ಗಾಯ್ಸ್. ನಾವು ಎಷ್ಟು ಗೊತ್ತುಂಟು ಅಷ್ಟೆಲ್ಲ ಮಾಡ್ತೇವೆ. ಗೊತ್ತಿರೋ ಅಂತ ಕೇಳ್ಬೇಕು. ನೀರುಳ್ಳಿ ಎಲ್ಲ ಇದಾಯ್ತು, ಚೂಳಿ ಎಲ್ಲ ತೆಗ್ದು ಆಯ್ತು. ಈಗ ನೀರುಳ್ಳಿಯನ್ನೆಲ್ಲ ತೊಳಿತಿದ್ದೇವೆ. ಬೆಳ್ಳುಳ್ಳಿ ಚೂಳಿ ಕಳೆದು ದೆಕ್ಕದು ಬಕ್ಕ ಗುದ್ದುಲ ಏನ ಲಿಂಬೆ ನೀರುಳ್ಳಿ ಮೂರಿ ಸಾಕಾಯ್ತು ಗಾಯ್ಸ್. ಕಣ್ಣಲ್ಲೆಲ್ಲ ನೀರ್ ಬರ್ತಾ ಉಂಟು. ಅದಕ್ಕೊಂದು ಎಂತಾದ್ರೆ ಟ್ರಿಕ್ಸ್ ಉಂಟಾ? ಕಣ್ಣಲ್ಲಿ ನೀರ್ ಬರೋದಾಗಿ ಎಂತಾದ್ರೆ ಮಾಡುದು? ಕಮೆಂಟ್ ಮಾಡಿ ಹೇಳಿ ಗಾಯ್ಸ್, ಎಂತ ಮಾಡ್ಬೇಕಂತ. ಕನ್ನಡಕ ಹಾಕ್ಬೋದು, ಅದು ಒಂದು ಟ್ರಿಕ್. ಅದು ಕಣ್ಣಲ್ಲಿ ಸಹ ನೀರು ಬರುದು. ನೀನೆಲ್ಲ ಮೂರಿ ಆದ ನಂತರ ಎಂತ ಹೇಳುದು ಗಾಯ್ಸ್. ಈಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ತಿದ್ದೇವೆ, ಗುಜ್ಜಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕಬಾಬ್ ಮಾಡ್ತೀವಿ. ಐಟಮ್ ಪೂರ ಪನರೆ ಹೋದಣ್ಣ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಬೆಳ್ಳುಳ್ಳಿ ಕಬಾಬ್, ಈರುಳ್ಳಿ ಕಬಾಬ್ ಪೂರ ಬೆಳ್ಳುಳ್ಳಿ ಕಬಾಬ್ ಹೊಸ ಎಲ್ಲ ಮಲ್ಪ ಕಬಾಬ್ ಪೂರ ಉಂಟು.
ಐಟಮ್ ಎಲ್ಲ ರೆಡಿ ಆಗ್ತಿದ್ದಾಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದ್ರು, ಅಲ್ಲಿ ಐಟಮ್ ಎಲ್ಲ ತರ್ತಿದ್ದಾರೆ ನೋಡಿ ಗಾಯ್ಸ್, ಎಲ್ಲ ಪರೋಟ ಎಲ್ಲ ತರ್ತಿದ್ದಾರೆ. ಅವರೆಲ್ಲಿ ಹೋದ್ರ ಇನ್ನು ಐಟಮ್ ತರ್ಲಿಕ್ಕೆ ಹೋದವರು ಗಾಯ್ಸ್. ಇಲ್ಲಿ ನೋಡಿ ಗಾಯ್ಸ್, ನಾವೀಗ ಇಲ್ಲಿ 3 ಜನ ಇದ್ದೇವೆ, ಮತ್ತೆಲ್ಲ ಎಲ್ಲೆಲ್ಲಿ ಹೋಗಿದ್ದಾರೆ. ಕೆಲಸ ಅಂದ್ರೆ ಕೆಲಸ ಮಾಡುದಿಲ್ಲ. ಇಲ್ಲಿ ನೋಡಿ ಇವಾಗ ಕೆಲ್ಸದ ಕಳ್ಳ ಎಂತ ಸಹ ಮಾಡುದಿಲ್ಲ, ಖಾಲಿ ಕುತ್ಕೊಂಡು ನೋಡ್ತಾನೆ ಗಾಯ್ಸ್. ಗಾಯ್ಸ್ ನೋಡಿ, ಕೆಲವರೆಲ್ಲ ಈಗ ಗ್ಯಾಸ್ ಅಲ್ಲೆಲ್ಲ ಅಡಿಗೆ ಮಾಡ್ತಾರಲ್ಲ, ನಾವು ಒಲೆಯಲ್ಲಿ ಅಡಿಗೆ ಮಾಡುದು ಗಾಯ್ಸ್. ಹಳೆ ಕಾಲದ್ದು ಗೋಲ್ಡ್. ನೋಡಿ ಈಗ ನಾವು ಇಲ್ಲಿ ಕಟ್ಟಿಗೆದೆಲ್ಲ ಕೆಲಸ ಮಾಡ್ತಿದ್ವಿ, ಅವ್ರಂತ ಹೇಳ್ತಾರೆ ನಾವು ಕೆಲಸ ಮಾಡುದಿಲ್ಲ. ನಾವು ನೋಡಿ ನಮ್ಮ ಹುಲ್ಲಪ್ಪ ನೋಡಿ ಎಷ್ಟು ಕೆಲಸ ಮಾಡ್ತಿದ್ದಾರೆ, ಎಷ್ಟು ಕೆಲಸ ಮಾಡ್ತಿದ್ದೆ ಓಡಿ ಹೋಗಿದ್ದು ಅಂತ ಹೇಳ್ತಾರೆ ನೋಡಿ ಗಾಯ್ಸ್. ಈಗ ನಮ್ಮದು ಐಟಮ್ ಎಲ್ಲ ರೆಡಿ ಆಯ್ತು ಗಾಯ್ಸ್, ಎಲ್ಲ ನೋಡಿ ಇಲ್ಲಿ ಎಲ್ಲ ಒತ್ತಾರೆ ಮಾಡಿ ಇಟ್ಟಿದ್ದೇವೆ. ಒತ್ತಾರೆ ಮಾಡಿ ಅಂಬಡಿ ಇಡುದು, ಇಷ್ಟು ಕಸ ಉಂಟು ಗಲೀಜುಂಟು, ಒತ್ತಾರೆ ಅಂತ ಕಸದಲ್ಲಿ ಉಂಟ, ಎಷ್ಟು ಕ್ಲೀನ್ ಉಂಟು. ನೀನೆಂತ ಸಹ ಮಾಡ್ಲಿಲ್ಲ ಅಲ್ಲ, ನೀನೆಂತಾದ್ರೂ ಮಾಡಿದೆ ಇಲ್ಲಿ ಎಂತ ಸಿಲ್ಲ ಗಾಯ್ಸ್. ನೋಡಿ ಗಾಯ್ಸ್, ನಮ್ಗೆ ಕೊತ್ತಂಬರಿ ಸೊಪ್ಪು ತಂದದ್ ಲೇಟ್ ಆಯ್ತು, ಯಾಕಂದ್ರೆ ನಮ್ಗೆ ಇದು ಪಲ್ಯ, ಕೋಳಿ ಪಲ್ಯ ಎಲ್ಲ ಮಾಡೋದು ಗೊತ್ತಿಲ್ಲಲ್ಲ ಗಾಯ್ಸ್. ಹಾಗೆ ಈಗ ರಪ್ಪ ನೆನಪಾಯ್ತು, ಕೋಳಿ ಇದು ಕೊತ್ತಂಬರಿ ಸೊಪ್ಪು ಹಾಕ್ಬೇಕು. ಪಲ್ಯ ಅಲ್ಲ ಸಾರಿ, ಸುಕ್ಕ ಅಲ್ಲ ಗಾಯ್ಸ್. ಇಲ್ಲಿ ನೋಡಿ ಕೋಳಿ ಸುಕ್ಕಕ್ಕೆ ಎಂತೆಲ್ಲ ಬೇಕೆಲ್ಲ ರೆಡಿ ಮಾಡಿ ಆಗಿದೆ. ಕೊತ್ತಂಬರಿ ಸೊಪ್ಪು, ನೀರುಳ್ಳಿ, ಬೇರ್ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ ಲವಂಗ, ಬೊಕ್ಕೇನೊಂದು ಪೊಡಿ, ಕೋರಿ ಉಂಡತ್ತಲ್ಲ ತೋದಿಲ್ಲ. ಈಗ ನಾವು ಬೆಂಕಿ ಮಾಡ್ಲಿಕ್ಕೆ ರೆಡಿ ಮಾಡ್ತಿದ್ದೇವೆ, ಕಟ್ಟಿಗೆ ಎಲ್ಲ ಇಟ್ಟು. ಪೇಪರ್ ಕೊಡ್ತಾರೆ ತೂ ಮಾಡ್ತಾರೆ ಮಾಡೋದು ಗಾಯ್ಸ್. ನಾವು ಕಷ್ಟಪಟ್ಟೆಲ್ಲ ಬೆಂಕಿ ಎಲ್ಲ ಮಾಡಿದ್ವಿ ಗಾಯ್ಸ್. ಬೆಂಕಿ ಅಂತೂ ಇಂತೂ ಉರಿತಾ ಉಂಟು ಜೋರಾಗಿ ನೋಡಿ. ಅವು ಗೊತ್ತಿಲ್ಲ ಗಾಯ್ಸ್. ಬೆಂಕಿ ಹಚ್ಚಲಿಕ್ಕೆ ಅವರಿಗೆ ಗೊತ್ತುಂಟು, ಬೆಂಕಿ ಎಲ್ಲ ಹಚ್ಚುದವರು. ಅಡಿಗೆ ಮಾಡಿದ್ರೆ ಶೆಫ್, ನಾನು ಪ್ರೊಫೆಷನಲ್ ಶೆಫ್. ಬಿಸಿ ಬಿಸಿ ಉಂಟು. ಈಗ ನಾವು ಎಣ್ಣೆ ಹಾಕ್ತಿದ್ದೇವೆ. ಚೂರ ಸಾಕು ಸಾಕು ಗಾಯ್ಸ್. ಇದು ಸಾಸ್ಮೆ ಗಾಯ್ಸ್. ಇಲ್ಲಿ ನೋಡಿ ಸಾಸ್ಮೆ ಎಷ್ಟು ಹಾಕ್ಬೇಕು, ಸಾಸ್ಮೆ ಗಾಯ್ಸ್. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕುದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫಸ್ಟ್ ಕಲಿಸಿ. ಈಗ ಚಕ್ಕೆ ಲವಂಗ ಹಾಕುದು ಗಾಯ್ಸ್. ಈಗ ಚಕ್ಕೆ ಲವಂಗ ಹಾಕಿ ಮಿಕ್ಸ್ ಮಾಡ್ಲಿಕ್ಕೆ ಉಂಟು. ಈಗ ಸ್ವಲ್ಪ ಮಿಕ್ಸ್ ಮಾಡಬೇಕು. ಸ್ವಲ್ಪ ಬೆಂಕಿ ತುಂಬಾ ಇರಬಾರ್ದು ಗಾಯ್ಸ್, ಸ್ವಲ್ಪ ಅದ ಬೆಂಕಿ ಇರಬೇಕು. ತುಂಬಾ ಬೆಂಕಿ ಇದ್ರೆ ಅದು ಕರೆಂಟ್ ಅದೇ. ಈಗ ಬೇರ್ ಸೊಪ್ಪು ಹಾಕುದು ಗಾಯ್ಸ್. ಈಗ ಬೇರ್ ಸೊಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಬೇಕು. ಇದೆಲ್ಲ ಹಾಕಿ ಆದ ನಂತರ ಸ್ವಲ್ಪ ಫ್ರೈ ಆದ ನಂತರ ಫ್ರೆಂಡ್ಸ್ ಈಗ ನೀರುಳ್ಳಿ ಹಾಕುದು. ನೀರುಳ್ಳಿ ಫುಲ್ ಹಾಕಿ ಈಗ ಒಳ್ಳೆ ಮಾಡಿ ಫ್ರೈ ಮಾಡಬೇಕು ಫ್ರೆಂಡ್ಸ್. ಅದು ಕೆಂಪು ಕೆಂಪು ಆಗಬೇಕು ನೀರುಳ್ಳಿ. ಈಗ ಒಳ್ಳೆ ಮಾಡಿ ಕಲಿಸ್ಬೇಕು. ಈಗ ನೀರುಳ್ಳಿ ಎಲ್ಲ ಬಿಸಿ ಬಿಸಿ ಹಾಕಿಟ್ಟು ಫ್ರೈ ಆಗಬೇಕು ಚೆಂದಾಗಿ. ಗೈಸ್ ಅಲ್ಲಿ ಎಲ್ಲರೂ ಈಗ ಅಡುಗೆ ಮಾಡ್ತಿದ್ದಾರೆ. ನಾವು ಇವತ್ತು ಅಶ್ವಥಿದ್ದು ಬರ್ತಡೇ, ಅವನಿಗೆ ಎಂತ ಸಹ ಗೊತ್ತಿಲ್ಲ. ಇವತ್ತು ನಾವು ಒಂದು ಸರ್ಪ್ರೈಸ್ ಆಗಿ ಪ್ಲ್ಯಾನ್ ಮಾಡಿ ನಾನು ಮತ್ತು ಸರ್ ಅಲ್ಲಿ ಒಂದು ರೆಡಿ ಮಾಡಿದ್ದೇವೆ. ರೆಡಿ ಮಾಡ್ತೇವೆ. ಈಗ ಸ್ವಲ್ಪ ರೆಡಿಯಾಗಿದೆ. ಇವತ್ತು ಅವನು ಬರ್ತಡೇ ಸೆಲೆಬ್ರೇಷನ್ ಮಾಡ್ತೀವಿ ಇವತ್ತು. ಅವ ಅಲ್ಲಿದ್ದಾನೆ, ಅವನಿಗೆ ಎಂತ ಸಹ ಗೊತ್ತಿಲ್ಲ. ಸರ್ಪ್ರೈಸ್ ಅದು, ಸರ್ಪ್ರೈಸ್ ಪ್ಲ್ಯಾನ್ ನಮ್ಮ ಇಬ್ಬರದ್ದೇ. ಮತ್ತು ಯಾರಿಗೆ ಸಹ ಗೊತ್ತಿಲ್ಲ ಅಲ್ಲಿ. ಕೌಶಿಕ್, ಮನೀಶ್, ಅಶ್ವಥಿಗಾದರೂ ಅವ್ರಿಗೆ ಗೊತ್ತೇ ಇಲ್ಲ. ನಾವು ಖಾಲಿ ಅಡುಗೆ ಮಾಡಲಿಕ್ಕುಂಟು ಹಾಗೆ ಹೇಗೆ ಅಂತ ಹೇಳಿ ಬಂದಿದ್ದೇವೆ. ಅವನಿಗೆ ಗೊತ್ತೇ ಇಲ್ಲ. ಈಗ ಒಂದು ಸರ್ಪ್ರೈಸ್ ಆಗಿ ಪ್ಲ್ಯಾನ್ ಮಾಡಿ ನಾವು ಇದು ಮಾಡ್ತೇವೆ. ಬನ್ನಿ ಹೋಗುವ ಗಾಯ್ಸ್. ನಾವು ಬೆಳಿಗ್ಗೆ ಬಂದು ಸ್ವಲ್ಪ ರೆಡಿ ಮಾಡಿದ್ದೇವೆ. ಸರ್ ಸಹ ಬೆಳಿಗ್ಗೆ ಒಂದು ಬೇಗ ಎದ್ದು ರೆಡಿ ಮಾಡಿದ್ದಾರೆ ಎಲ್ಲ. ಈಗ ಎಲ್ಲ ಸ್ವಲ್ಪ ಸೆಟ್ ಮಾಡಿ ಬಿಡುವ ಎಲ್ಲ. ಈಗ ಅಡುಗೆ ಆದ ಕೂಡಲೇ ನಾವಿಲ್ಲಿ ಬಂದು ಅವನ ಕೇಕ್ ಕಟ್ ಮಾಡಿ ಮತ್ತೆ ಹೋಗಿ ಊಟ ಗೀಟ ಎಲ್ಲ ಮಾಡಿ ಒಳ್ಳೆ ಮಾಡಿ ಹೋಗೋದು ಅಷ್ಟೇ, ಮತ್ತೆಂತ ಸಹ ಇಲ್ಲ. ಇವತ್ತಿನ ಒಂದು ಪ್ರೋಗ್ರಾಮ್ ಅಶ್ವಥಿದ್ದು ಬರ್ತಡೇ. ಈಗ ಕೇಕ್ ಎಲ್ಲ ತಿನ್ನಿಸಿ ಎಲ್ಲ ಕೊಟ್ಟು ಎಲ್ಲ ಹೋಗಿಬಿಡ್ತೇವೆ. ಗಿಫ್ಟ್ ಎಲ್ಲ ಕೊಟ್ಟು ಗಾಯ್ಸ್ ಈಗ ಉಪ್ಪು ನೀರುಳ್ಳಿ ಎಲ್ಲ ಫ್ರೈ ಆಯ್ತು. ಈಗ ನಾವೀಗ ಅರಿಶಿನ ಹಾಕ್ತಿದ್ದೇವೆ ಗಾಯ್ಸ್. ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸ್ ಮಾಡ್ತೇವೆ. ಈಗ ಕೋಳಿ ಹಾಕುದು ಗಾಯ್ಸ್. ಈಗ ಗಾಯ್ಸ್ ಈಗ ಕೋಳಿ ಹಾಕ್ತೇವೆ. ಕೋಳಿ ಹಾಕಿ ಮಿಕ್ಸ್ ಮಾಡ್ಲಿಕ್ಕೆ ಉಂಟು ಗಾಯ್ಸ್. ಅಮ್ಮ ಮಿಕ್ಸ್ ಮಾಡ
ಗಾಯ್ಸ್ ಇಲ್ಲಿ ನೋಡಿ ಗಾಯ್ಸ್ ಕೋಳಿ 2 kg ಕೋಳಿ. ಆದ ನಂತರ ಇದನ್ನು ತಿನ್ನೋದು ಒಳ್ಳೆ ಮಾಡಿ ಬೇಯಿಸಿ ಆದ ನಂತರ ಮಿಕ್ಸ್ ಮಾಡಿ ಚಂದ ಮಾಡಿ. ಗಾಯ್ಸ್ ಈಗ ನೋಡುವ ಇದರಲ್ಲಿ ಯಾವಾಗ ಎಣ್ಣೆ ಎಲ್ಲ ಇದ್ದದ್ದು ಬಿಡ್ತಾ ಖಾಲಿ ಆಯ್ತಲ್ಲ ನೀರನ್ನು. ಇಲ್ಲ ಗಾಯ್ಸ್ ಈಗ ಸ್ವಲ್ಪ ನೀರು ಹಾಕುವ ಗಾಯ್ಸ್ ಇದಕ್ಕೆ ಬೇಯಲಿಕ್ಕೆ ಅಂತ ಕೋಳಿಗೆ. ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತೇವೆ ಗಾಯ್ಸ್. ಚಂದ ಮಾಡಿ ಮಿಕ್ಸ್ ಮಾಡ್ಬೇಕು ಗಾಯ್ಸ್. ಅಡಿ ಎಲ್ಲ ಇಡ್ತಿದ್ರೆ ಈಗ ಮಿಕ್ಸ್ ಮಾಡಿ ಆಯ್ತು ಗಾಯ್ಸ್. ಈಗ ಇದು ಕೋಳಿ ಎಲ್ಲ ಬೆಂದಾಯ್ತು ಅನ್ಸುತ್ತೆ. ಈಗ ನೋಡುವ ಓಪನ್ ಮಾಡಿ. ಈಗ ಖಾರ ಹುಡಿ ಹಾಕುವ ಗಾಯ್ಸ್. ಖಾರ ಹುಡಿ ಹಾಕ್ತೀಯ ಮಸಾಲ ಸುಕ್ಕ ಹುಡಿ ಗಾಯ್ಸ್. ಈಗ ಸುಕ್ಕ ಹುಡಿ ಹಾಕುವ. ಸುಕ್ಕ ಹುಡಿ ಹಾಕಿ ಮಿಕ್ಸ್ ಮಾಡ್ಬೇಕು ಗಾಯ್ಸ್ ಚಂದ ಮಾಡಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಖಾರ ಆಗುವಷ್ಟು ಹಾಕಿ ಗಾಯ್ಸ್. ತುಂಬಾ ಹಾಕ್ಬೇಕು ನೀವು ಮಾಡುದಾದ್ರೆ. Happy birthday to you. Happy birthday to you. Ashwat. Happy birthday to you. Happy birthday to you. Happy birthday, Ashwat. Happy birthday to you. Happy birthday to ಹುಲ್ಲಪ್ಪನಿಗೆ ನಿಂಗೆ ಹಾಕಿ. ಗಾಯ್ಸ್ ಇವರು ನಮ್ಮ ಫ್ರೆಂಡ್ಸ್ ಮತ್ತೆ ಸಾರ್ ಎಲ್ಲ ಒಟ್ಟಾಗಿ ನಂಗೆ ಬರ್ತ್ಡೇ ವಿಶ್ ಮಾಡಿದ್ರು. ಗೊತ್ತಿರಲಿಲ್ಲ ಈ ಥರ ಮಾಡ್ತಾರಂತ. ಅಲ್ಲಿ ನಾವು ಅಡಿಗೆಗೆ ಹೇಗೆ ರೆಡಿ ಮಾಡ್ತಿದ್ವಿ ಹಾಗೇನೆ ಇಲ್ಲಿ ಇವರು ನಾವು ಹೇಳ್ತಿದ್ವಲ್ಲ ಇವರು ಇಲ್ಲ ಅಂತ ಯಾರು ಸಹ ಇಲ್ಲಿ ಎಲ್ಲ ರೆಡಿ ಮಾಡ್ತಿದ್ರು ಅನ್ಸುತ್ತೆ ಅಲ್ಲ. ಆವಾಗ ಥ್ಯಾಂಕ್ಸ್ ಹೇಳ್ತೇನೆ ಅವರಿಗೆ ತುಂಬ. ನಂಗೆ ಖುಷಿ ಆಯಿತು ತುಂಬ. ಎಲ್ಲ ಕೇಕೆಲ್ಲ ಕಟ್ ಮಾಡಿ ಆಯಿತು. ಈಗ ನಾವೀಗ ನಮ್ಮದು ಅಡಿಗೆ ಹೋಟೆಲಿಗೆ ಬರುವ. ಅಲ್ಲಿ ಎಂತ ಉಂಟು ಅಂತ ನೋಡುವ ಗಾಯ್ಸ್. ಎಂತ ಆಯ್ತು ಅಂತ ಪಲ್ಯ ಎಲ್ಲ ತೋಪ್ ಈಗ ಪೊಡಿ ಎಲ್ಲ ಹಾಕಿದ್ರೆ ಒಳ್ಳೆ ಹೀರ್ಕೊಂಡಿದೆ ಗಾಯ್ಸ್. ಎಲ್ಲ ಆಗಿದೆ, ಪಲ್ಯ ರೆಡಿ ಆಗಿದೆ ಗಾಯ್ಸ್. ನಾವು ಕೋಳಿ ಸುಕ್ಕಕ್ಕೆ ಹುಳಿ ಹಾಕ್ಲಿಲ್ಲ ಅಲ್ಲ ಗಾಯ್ಸ್. ಅದಕ್ಕೆ ಹುಳಿಯ ಬದಲು ಲಿಂಬೆ ಪುಂಟುತ್ತೇವೆ. ಲಿಂಬೆ ಪುಂಟಿ ಆಯ್ತು. ಈಗ ಒಳ್ಳೆ ಮಾಡಿ ಮಿಕ್ಸ್ ಮಾಡ್ತೇವೆ. ಸ್ವಲ್ಪ ಬೇಯ್ದಿದೆ. ಈಗ ಇದನ್ನು ಜಾವಿಸ್ತೇವೆ ಕೆಳಗೆ ಗಾಯ್ಸ್. ನಮ್ಮದು ಪಲ್ಯ ಎಲ್ಲ ಆಯ್ತು. ಈಗ ಎಲ್ಲ ಆದ ನಂತರ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತೇವೆ ಮೇಲೆ. ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಒಂದು 5 ನಿಮಿಷ ಇಟ್ಟು ಮತ್ತೆ ಪರೋಟ ಎಲ್ಲ ಮಾಡ್ಲಿಕ್ಕೆ ಉಂಟು ಗಾಯ್ಸ್. ಅದೆಲ್ಲ ಮಾಡಿ ಆದ ನಂತರ ತಿನ್ನುವ ಗಾಯ್ಸ್. ನೋಡಿ ಗಾಯ್ಸ್ ನಮ್ದು ಅಡಿಗೆ ಎಲ್ಲ ರೆಡಿ ಆಯ್ತು. ಈಗ ಪರೋಟ ಎಲ್ಲ ಮಾಡಿದ್ವಿ. ಮತ್ತೆ ಇಲ್ಲಿ ನೋಡಿ ಕೋಳಿ ಸುಕ್ಕ ಎಲ್ಲ ಮಾಡಿದ್ವಿ. ಎಲ್ಲ ಆಯ್ತು. ಇನ್ನು ಊಟ ಮಾಡುದು ಗಾಯ್ಸ್ ನಾವು. ಇಲ್ಲಿ ನೋಡಿ ಎಲ್ಲ ಕುತ್ಕೊಂಡಿದ್ದಾರೆ ಗಾಯ್ಸ್. ಇಲ್ಲಿ ನೋಡಿ ನಮ್ಮ ಸಾರ್ ನನ್ನ ಬರ್ತಡೆಗೆ ಟ್ಯೂಷನ್ ಮಕ್ಕಳನ್ನೆಲ್ಲ ಕರೆದಿದ್ದಾರೆ. ಬನ್ನಿ. ನಾವು ಊಟ ಮಾಡೋಕ್ಕಿಂತ ಮುಂಚೆ ಈಗ ಸಾರ್ ಇದು ಟ್ಯೂಷನ್ ಮಕ್ಕಳಿಗೆ ಊಟ ಬಡಿಸ್ತೇವೆ. ಅವರದೆಲ್ಲ ಆದ ನಂತರ ಮತ್ತೆ ನಾವು ಊಟ ಮಾಡ್ತೇವೆ. ಪರೋಟ ಬೇಕಾದ್ರೆ ತಕೊಳ್ಳಿ ಆಯ್ತಾ ಇನ್ನೊಮ್ಮೆ. ಬಿಸಿ ಉಂಟಾ? ಹೇಗಾಗಿದೆ ಪಲ್ಯ? ಹೇಗಾಗಿದೆ ಸುಕ್ಕ? ಹೇಗಾಗಿದೆ ಸುಕ್ಕ? ಹೇಗಾಗಿದೆ? ನಾನ್ ಮಾಡಿದೆ ಆಯ್ತಾ? ನಾನ್ ಮಾಡಿದೆಲ್ಲ ಒಳ್ಳೆ ಆಗ್ತದೆ. ಮಕ್ಕಳದೆಲ್ಲ ಊಟ ಆಯ್ತು ಗಾಯ್ಸ್. ಈಗ ನಮ್ಮದು ಊಟ. ಅಲ್ಲಿ ಕೌಶಿಕ್ ನೋಡಿ 3 ತಟ್ಟೆ ಉಟ್ಕೊಂಡು ಬರ್ತಿದ್ದಾರೆ. ಎತ್ತ ಎರೆಗ್ ಪೂರಂಬೆ ಪೂರಾಗಲತ್ತೆ ನೀ ಕೊರಿಯಾಗೆ ಅವು ಒರಿಯಾಗಿ ತಿನ್ಪಿನೇ ಅಲ್ಲಿ ಒಲೆ ಗೊಂಜಿ ಕಟ್ಟಾರ ಮಾಡೋದು ಒಲ್ಲಿಗೆ ಜಾಯಿ ಬಂದಿ ತಿರ್ತಿ ಉದರ್ ಮಾಡಿ ಮೂಜಿ ಮಾಡಲ್ಲ ಎರು ಪುರಾಗಲ ಜಸ್ಟ್ ಮಿಸ್ ಮೂಜಿ ಬುರ್ನೆ ಲಕ್ ಎಂಕೊಂಜೆವು ಮುಂಗೊಂಜೆ ಸಾರಿ ಮಾಡಿ
ಕೊಂಜಿ ತಿನ್ಲಿ ಒಂಜಿ ಬಾರು ಜಾಸ್ತಿ ಕೊಡಿ ತಿನ್ಲೆ ಮಾರೆ ವೇಸ್ಟ್ ಆದ್ರೆ ಬನ್ನಿ ಹಾಕ್ಬಾರ್ದ ತಿನ್ಲಿ ಗೈಸ್ ಈಗ ನಾವು ಊಟಕ್ಕೆಲ್ಲ ಕುತ್ಕೊಂಡ್ವಿ ಎಲ್ಲ ರೆಡಿ ಮಾಡಿದ್ವಿ ಪ್ಲೇಟ್ ಎಲ್ಲ ಕುತ್ಕೊಂಡು ಈಗ ಕುತ್ಕೊಂಡ್ವಿ ನಿಗಲು ಕೋರಿ ತಿನ್ರು ಗಾಯ್ಸ್ ಇವತ್ತು ನಮ್ಮದು ಅಡಿಗೆ ಎಲ್ಲ ಆಯಿತು ನಾನು ಅನ್ಕೊಂಡಿದ್ದೆ ಇವತ್ತು ಅಡಿಗೆ ಎಲ್ಲ ಸುಮ್ಮನೆ ಮಾಡೋದಂತ ಅಂದರೆ ಹೀಗೇನೆ ಆದರೆ ನಮ್ಮ ಸಾರ್ ಮತ್ತು ನಮ್ಮ ಟೀಮ್ ಅವರೆಲ್ಲ ಒಟ್ಟಾಗಿ ನನ್ನ ಬರ್ತ್ಡೇ ಮಾಡಿದರು ಗಮ್ಮತ್ತಾಗಿ ಅದಕ್ಕೋಸ್ಕರ ಇವರು ಅಡಿಗೆ ಪಾರ್ಟಿ ಎಲ್ಲ ಮಾಡಿದ್ರು ಗೈಸ್ ಹಾಗಾಗಿ ಇವತ್ತು ನಮ್ಮದು ಎಂಜಾಯ್ ಎಲ್ಲ ಆಯಿತು ನೀವೀಗ ರಚನ್ ಘೋಷಲ್ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಕಮೆಂಟ್ ಎಲ್ಲ ಮಾಡಿ ಗಾಯ್ಸ್ ಬಾಯ್ ಗಾಯ್ಸ್ ಟಾಟಾ ಇನ್ನು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕುವ